ವಾರ್ತೆಗಳ ಪ್ರಾಯೋಜಕರು ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್, CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, Patel Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ನವೆಂಬರ್ 15ರಂದು ಮೆಗಾ ಆರೋಗ್ಯ ಶಿಬಿರ, ಕಾನೂನು ಸುರಕ್ಷತಾ ಕಾರ್ಯಕ್ರಮ, ನ್ಯಾಯಾಧೀಶ ಮಾರುತಿ ಬಗಾಡೆ. ನವೆಂಬರ್ 17ರಿಂದ ಜನವರಿ 5ರವರೆಗೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಅನ್ನದಾನ ಸೇವೆ, ಈಶ್ವರ್ ವಿಶ್ವಕರ್ಮ. ಅಂಗನವಾಡಿ ಸಹಾಯಕಿ ಹುದ್ದೆ ಕೊಡಿಸುವುದಾಗಿ ದುಡಿಸಿಕೊಂಡು ಮೋಸ, ನರಸಮ್ಮ ಆರೋಪ. ನಕಲಿ ದಾಖಲೆ ಸೃಷ್ಟಿಸಿ ಆಸ್ತಿ ಕಬಳಿಕೆ, ನವೀನ್ ಕುಮಾರ್ ಆರೋಪ. ಮತ್ತು ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆದ ಜಿಲ್ಲಾ ಮಟ್ಟದ ಬಾಲಕ ಬಾಲಕಿಯರ ಮೇಲಾಟಗಳು. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾಡಳಿತ, ವಕೀಲರ ಬಾರ್ ಅಸೋಸಿಯೇಷನ್ ಸಂಯುಕ್ತ ಆಶ್ರಯದಲ್ಲಿ ಮೆಗಾ ಆರೋಗ್ಯ ಶಿಬಿರ ಮತ್ತು ಕಾನೂನು ಸಾಕ್ಷರತಾ ಕಾರ್ಯಕ್ರಮವನ್ನು ನವೆಂಬರ್ 15ರಂದು ಶನಿವಾರ ಬೆಳಗ್ಗೆ 9:30ಕ್ಕೆ ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಹಮ್ಮಿಕೊಂಡಿದೆ ಎಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷ, ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಮಾರುತಿ ಬಗಾಡೆ ಹೇಳಿದರು. ನಗರದ ಜಿಲ್ಲಾ ನ್ಯಾಯಾಲಯದಲ್ಲಿ ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕಾರ್ಯಕ್ರಮ ಉದ್ಘಾಟನೆಯನ್ನು ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶ, ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಪ್ರಧಾನ ಪೋಷಕ ನ್ಯಾಯಮೂರ್ತಿ ವಿಭು ಬಕ್ರು ಅವರು ನೆರವೇರಿಸಲಿದ್ದಾರೆ. ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶ ಮತ್ತು ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಕಾರ್ಯನಿರ್ವಾಹಕ ಅಧ್ಯಕ್ಷ ನ್ಯಾಯಮೂರ್ತಿ ಅನು ಶಿವರಾಮನ್, ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶ ಮತ್ತು ಜಿಲ್ಲಾ ಆಡಳಿತ ನ್ಯಾಯಾಧೀಶ ನ್ಯಾಯಮೂರ್ತಿ MG ಶುಕುರೆ ಕಮಲ್ ಅವರು ಸಮ್ಮುಖದಲ್ಲಿ ಕಾರ್ಯಕ್ರಮ ನಡೆಯಲಿದೆ ಎಂದರು. ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷ, ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಮಾರುತಿ ಬಗಾಡೆ, ಜಿಲ್ಲಾಧಿಕಾರಿ ನಿತೀಶ್ ಕೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪುಟ್ಟಮಾದಯ್ಯ M, ಹೈಕೋರ್ಟ್ ರಿಜಿಸ್ಟ್ರಾರ್ ಜನರಲ್ KS ಭರತ್ ಕುಮಾರ್, ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ H ಶಶಿಧರ್ ಶೆಟ್ಟಿ, ವಕೀಲರ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ ಭಾಗವಹಿಸಲಿದ್ದಾರೆ ಎಂದರು. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ H ಶಶಿಧರ್ ಶೆಟ್ಟಿ ಮಾತನಾಡಿ, ಕಾನೂನು ವಿಜ್ಞಾನದ ಪ್ರಾಮುಖ್ಯತೆ ಕುರಿತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪುಟ್ಟಮಾದಯ್ಯ M ಉಪನ್ಯಾಸ ನೀಡಲಿದ್ದಾರೆ. ದೇವದಾಸಿ ಮಹಿಳೆಯರಿಗೆ ಸರ್ಕಾರಿ ಸೌಲಭ್ಯಗಳು ಲಭ್ಯವಿದೆ ವಿಷಯ ಕುರಿತು ಅಪರ ಜಿಲ್ಲಾಧಿಕಾರಿ ಶಿವಾನಂದ್ ಭಜಂತ್ರಿ ಉಪನ್ಯಾಸ ನೀಡಲಿದ್ದಾರೆ. ದೇವದಾಸಿ ಮಹಿಳೆಯರು ಮತ್ತು ಅವರ ಕುಟುಂಬಗಳಿಗೆ ಅನುಕೂಲವಾಗುವ ಸರ್ಕಾರಿ ಯೋಜನೆಗಳ ಕುರಿತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ನವೀನ್ ಉಪನ್ಯಾಸ ನೀಡುವರು. ದೇವದಾಸಿ ಮಹಿಳೆಯರ ಹಕ್ಕುಗಳು ಮತ್ತು ಅವರ ಹೋರಾಟಗಳ ಕುರಿತು ಸಂಪನ್ಮೂಲ ವ್ಯಕ್ತಿ ಮೋಕ್ಷಮ್ಮ ಉಪನ್ಯಾಸ ನೀಡಲಿದ್ದಾರೆ ಎಂದರು. ಕಾರ್ಯಕ್ರಮ ಬಳಿಕ ದೇವದಾಸಿ ಮಹಿಳೆಯರಿಗೆ ಮೆಗಾ ಆರೋಗ್ಯ ತಪಾಸಣಾ ಶಿಬಿರ ನಡೆಯಲಿದೆ. ಜೊತೆಗೆ ಕೃಷಿ ಇಲಾಖೆ, ಆರೋಗ್ಯ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳ ಮಳಿಗೆಗಳನ್ನು ಹಾಕಲಾಗುತ್ತದೆ. ದೇವದಾಸಿ ಮಹಿಳೆಯರು ಕಾರ್ಯಕ್ರಮಕ್ಕೆ ಬರುವಾಗ ಆಧಾರ್ ಕಾರ್ಡ್ ಮತ್ತು ಇತರೆ ಗುರುತಿನ ಚೀಟಿಗಳನ್ನು ತೆಗೆದುಕೊಂಡು ಬರಬೇಕು. ಸರ್ಕಾರದ ಸೌಲಭ್ಯ ಪಡೆಯಲು ಅಲ್ಲಿಯ ಅರ್ಜಿ ಸಲ್ಲಿಸಲು ಮಾಹಿತಿ ನೀಡಲಾಗುತ್ತದೆ ಎಂದರು. ದೇವದಾಸಿ ಮಹಿಳೆಯರು ಕಾರ್ಯಕ್ರಮಕ್ಕೆ ಬರಲು ಸಾರಿಗೆ ವ್ಯವಸ್ಥೆ ಕಲ್ಪಿಸಿದೆ. ಜೊತೆಗೆ ಊಟದ ವ್ಯವಸ್ಥೆ ಮಾಡಲಾಗಿದೆ. ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ದೇವದಾಸಿ ಮಹಿಳೆಯರು ಆಗಮಿಸಿ ಸರ್ಕಾರದ ಸೌಲಭ್ಯ, ಮಾಹಿತಿ, ದೇವದಾಸಿ ಮಹಿಳೆಯರ ಸರ್ವೆ ಮತ್ತು ಇತರೆ ಮಾಹಿತಿಯನ್ನು ಪಡೆದುಕೊಳ್ಳಬಹುದಾಗಿದೆ ಎಂದು ತಿಳಿಸಿದರು. ಅಪಘಾತ ಆದರೆ ನಾಳೆ ಅವರಿಗೆ ದೊಡ್ಡ ಇನ್ಶೂರೆನ್ಸ್ ಮಾಡಿಸಿದ್ರೆ 1600ರಿಂದ 2000 ಒಂದು ಬೈಕಿಗೆ. ಆ 2,000 ರೂಪಾಯಿ ಕಟ್ಟಿದರೆ, 1,600 ರೂಪಾಯಿ ಕಟ್ಟಿದರೆ ನಾಳೆ ಒಂದು ಅಪಘಾತ ಆದರೆ ಅಲ್ಲಿ 15 ಲಕ್ಷ ಆಗ್ಬೋದು, 20 ಲಕ್ಷ ಆಗ್ಬೋದು, 1 ಕೋಟಿ ಆಗ್ತದೆ.
ಅದನ್ನು ಇನ್ಶೂರೆನ್ಸ್ ಕಂಪ್ನಿಯವರು ಪೇಮೆಂಟ್ ಮಾಡ್ತಾರೆ. ಅದೇ ಆ 1600 ರೂಪಾಯಿ ಕಟ್ಟಲಿಕ್ಕೆ ಅವನಿಗೆ ಕಾನೂನಿನ ಜ್ಞಾನ ಇಲ್ಲದು ಅಥವಾ ಬೇರೆ ಯಾವುದೋ ರೀಸನ್ಗೆ ಅವನು ಕಟ್ಟಲಿಲ್ಲ ಅಂತಂದರೆ ಅದು ಪರ್ಸನಲ್ ಲೈಬಿಲಿಟಿ ಆಗ್ತದೆ. ಅವ ಕಟ್ಟಬೇಕಾಗುತ್ತೆ, ಅವನ ಜೇಬು ಅಲೆಮಾರಿಯೋ ಅವ ಕಟ್ಟಬೇಕಾಗುತ್ತೆ. ಸೊ ಇದು ಸಣ್ಣ ವಿಚಾರ, ಡ್ರೈವಿಂಗ್ ಲೈಸೆನ್ಸ್ ಇಲ್ಲ ಅನ್ನೋದು ನಮ್ಗೆ ಭಾರಿ ಸಣ್ಣ ವಿಚಾರ ಅನಿಸುತ್ತೆ. ಬಟ್ ಅದರ ಕಾನ್ಸಿಕ್ವೆನ್ಸಸ್ ದೊಡ್ಡ ದೊಡ್ಡ ಮಟ್ಟಕ್ಕೆ ಹೋಗ್ಬೋದು. ಸೊ ಅದರಿಂದ ಜನರಿಗೆ ತೊಂದರೆ ಆಗುವ ಬಡವ ಇರ್ಬೋದು, ಅವ ಮಾಡಿದ ಒಂದು ನೆಗ್ಲಿಜೆನ್ಸಿಂದ ಅದು ಅವನ ಮನೆಯವರಿಗೆ ಕಷ್ಟ ಆಗ್ಬೋದು. ಆದ್ದರಿಂದ ಇದು ನಾವು ನೋಡಿದ್ದು ಕಾನೂನು ಕೋರ್ಟ್ನಲ್ಲಿ ನಾವು ನೋಡಿದ ವಿಷಯ ಆಗ್ಬೋದು. ಸೊ ಆ ಒಂದು ಜನರ ಬಾಗಿಲಿಗೆ ಹೋಗಿ ಅವರ ತೊಂದರೆಗಳನ್ನು ನಿವಾರಿಸಿದರೆ ಅವರಿಗೆ ಎಷ್ಟೋ ದೊಡ್ಡ ಹೆಲ್ಪ್ ಆಗುತ್ತೆ, ಸಹಾಯ ಆಗುತ್ತೆ ಅನ್ನೋ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೀವಿ. ಅದ್ರ ಜೊತೆಗೆ ಹೆಲ್ತ್ ಕ್ಯಾಂಪನ್ನು ಮಾಡ್ತಾಯಿದ್ದೀವಿ. ತುಂಬ ಜನ ಮಹಿಳೆಯರಿಗೆ ಅವ್ರ ಪಾಪ ಆಸ್ಪತ್ರೆಗೆ ಹೋಗೋದೇ ಇಲ್ಲ, ಬೇರೆ ಬೇರೆ ಕಾಯಿಲೆಗಳು ನಿಮಗೆಲ್ಲ ಗೊತ್ತಿದ್ದಾರೆ. ಈಗ ತುಂಬ ಮಾರಕ ಕಾಯಿಲೆಗಳಿದ್ದಾವೆ, ಕ್ಯಾನ್ಸರ್ ಇದ್ದಾವೆ, ಅದು ಇದೆ. ಸೊ ಇದರ ಬಗ್ಗೆ ಅರ್ಲಿ ಐಡೆಂಟಿಫಿಕೇಷನ್ ಡಿಟೆಕ್ಷನ್ ಆಗದಿದ್ದರೆ ಅವರಿಗೆ ಲೈಫ್ ಸೇವ್ ಮಾಡೋ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಮೆಗಾ ಹೆಲ್ತ್ ಕ್ಯಾಂಪ್ ಮಾಡಿ ಆರೋಗ್ಯ ಇಲಾಖೆಯ ಜೊತೆಗೆ ಸೇರಿಕೊಂಡು ಆ ದಿವಸ ನಮ್ಮ ಫಂಕ್ಷನ್ ಮುಗಿದ ನಂತರ 9:30ಗೆ ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ನಾವು ಎಲ್ಲ ಸ್ಟಾಲ್ಗಳನ್ನು ಹಾಕಿದ್ದೀವಿ. ಸ್ಟಾಲ್ಗಳು ಹಾಕುವ ಉದ್ದೇಶ ಏನಂತಂದರೆ ಪ್ರತಿ ಇಲಾಖೆಯವರೆಗೂ ನಾವು ಕೇಳಿದ್ದೀವಿ. ಆರೋಗ್ಯ ಇಲಾಖೆ ಇರ್ಬೋದು, ಕೃಷಿ ಇಲಾಖೆ ಇರ್ಬೋದು, ಅರಣ್ಯ ಇಲಾಖೆ ಇರ್ಬೋದು, ಎಲ್ಲ ಇಲಾಖೆಯವರೆಗೂ ನಾವು ಹೇಳಿ ನಿಮ್ಮ ಇಲಾಖೆಯ ಸ್ಟಾಲ್ಗಳನ್ನು ಹಾಕಿ ಪ್ರತಿ ಇಲಾಖೆಯವರೆಗೂ ಅವರವರದಾದ ಸ್ಕೀಮ್ಗಳಿದೆ. ಈ ಸ್ಕೀಮ್ಗಳ ಬಗ್ಗೆ ಜನತೆಗೆ ಮಾಹಿತಿ ಇಲ್ಲ, ಜನರಿಗೆ ಮಾಹಿತಿ ಇರೋದಿಲ್ಲ. ಗ್ರಾಮೀಣ ಮಟ್ಟಕ್ಕೆ ಅದು ಹೋಗಲಿಲ್ಲ. ಎಲ್ಲೋ ಜಿಲ್ಲಾಡಳಿತ, ಜಿಲ್ಲಾಧಿಕಾರಿ ಕಚೇರಿ, ತಾಲೂಕು ಕಚೇರಿ ಆಸುಪಾಸಿನಲ್ಲಿ ಇದೇ ಬಿಟ್ಟರೆ ಆ ಒಂದು ಗ್ರಾಸ್ ರೂಟ್ ಲೆವೆಲಿಗೆ ಅದು ಹೋಗಲಿಲ್ಲ. ಸೊ ಅದರ ಬಗ್ಗೆ ಆ ಜನರನ್ನು ನಾವು ಅಲ್ಲಿ ಕರೆಸಿ ಆ ದಿವಸ ಪ್ರತಿಯೊಂದು ಸ್ಟಾಲ್ನಲ್ಲಿ ಇರ್ತಕ್ಕಂಥ ಸ್ಕೀಮ್ಗಳಿವೆ, ಆಯಾಯ ಇಲಾಖೆಗೆ ಸಂಬಂಧಪಟ್ಟ ಸ್ಕೀಮ್ಗಳ ಬಗ್ಗೆ ಮಾಹಿತಿ ಕೊಡೋದು. ಆ ವ್ಯಕ್ತಿ ಬಂದಂಥ ವ್ಯಕ್ತಿ ಅದಕ್ಕೆ ಅರ್ಹ ಇದ್ದರೆ ನಾವು ಅಲ್ಲಿ ಅರ್ಜಿ ಕೊಡ್ಬೋದು. ಅಲ್ಲೇ ನಾವು ಹೆಲ್ಪ್ ಡೆಸ್ಕು ಹಾಕ್ತಿರ್ತೀವಿ. ಸೊ ಅಲ್ಲೇ ಅರ್ಜಿ ಕೊಡ್ಬೋದು. ಅವರ ಅರ್ಜಿಯನ್ನು ತಗೊಂಡು ಸಂಬಂಧಪಟ್ಟ ಇಲಾಖೆಗೆ ಕೊಟ್ಟರೆ ಅವನಿಗೆ ಅವ ಫಲಾನುಭವಿ ಆಗಿದ್ದರೆ ಅವನಿಗೆ ಆ ಸೌಲಭ್ಯ ಸಿಗುತ್ತೆ. ಸೊ ಈ ಸ್ಟಾಲ್ಗಳೆಲ್ಲ ಇದು 9:30ಗೆ ಸ್ಟಾರ್ಟ್ ಆಗುತ್ತೆ. 9:30ಗೆ ಸ್ಟಾಲ್ಗಳ ಉದ್ಘಾಟನೆ ಆಗಿ ಅಲ್ಲಿ ಸ್ಟಾಲ್ಗಳಲ್ಲಿ ಎಲ್ಲ ಹೋಗಿ ನಂತರ ಸ್ಟೇಜ್ ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ. 10 ಗಂಟೆಗೆ ಸ್ಟೇಜ್ ಫಂಕ್ಷನ್ ಮುಗಿದ ನಂತರ 3 ಉಪನ್ಯಾಸಗಳಿದ್ದಾವೆ. ಇಂಪಾರ್ಟೆಂಟ್ ಸಬ್ಜೆಕ್ಟ್ಗಳ ಬಗ್ಗೆ ನಾವು ಇದರಲ್ಲಿ ಗೌರ್ಮೆಂಟ್ ಫೆಸಿಲಿಟೀಸ್ ಅವೈಲೇಬಲ್ ಟು ದೇವದಾಸಿ ವುಮನ್, ಆಮೇಲೆ ಗೌರ್ಮೆಂಟ್ ಸ್ಕೀಮ್ಸ್ ಆ ದೇವದಾಸಿ ಮಹಿಳೆ ಇರ್ಬೋದು ಅವರ ಫ್ಯಾಮಿಲಿ ಮೆಂಬರ್ಸ್ಗಳಿಗೆ ಏನಿದೆ ಅಂತ ಹೇಳಿ, ಮತ್ತು ರೈಟ್ ಆಫ್ ದೇವದಾಸಿ ವುಮನ್ ಆ್ಯಂಡ್ ದೇರ್ ಸ್ಟ್ರಗಲ್ಸ್, ಈ ಒಂದು ವಿಷಯಗಳ ಬಗ್ಗೆ ಅಲ್ಲಿ ಮಾತಾಡುವವರಿದ್ದಾರೆ. ಅದು ಮುಗಿದ ನಂತರ ಈ ಹೆಲ್ತ್ ಚೆಕಪ್ ಸ್ಟಾರ್ಟ್ ಆಗುತ್ತೆ. ಈ ಸಂದರ್ಭದಲ್ಲಿ ಜಿಲ್ಲಾ ಹೆಚ್ಚುವರಿ ನ್ಯಾಯಾಧೀಶ ಎಚ್.ಇ. ಸಾತ್ವಿಕ್ ಸೇರಿದಂತೆ ಇತರರಿದ್ದರು. ಅಯ್ಯಪ್ಪ ಸೇವಾ ಸಮಿತಿಯಿಂದ ನವೆಂಬರ್ 17ರಿಂದ ಜನವರಿ 5ರವರೆಗೆ ನಗರದ ಉದಯನಗರದಲ್ಲಿ ಇರುವ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಅನ್ನದಾನ ಸೇವಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಮಿತಿಯ ಲೆಕ್ಕಿಗ ಈಶ್ವರ ವಿಶ್ವಕರ್ಮ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕಳೆದ 25 ವರ್ಷಗಳಿಂದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಅನ್ನದಾನ ಸೇವೆಯನ್ನು ಮಾಡುತ್ತಾ ಬಂದಿದ್ದು, ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು, ಶಿವ ಮಾಲಾಧಾರಿಗಳು ಹಾಗೂ ಭಕ್ತರಿಗಾಗಿ ಈ ಸೇವೆಯನ್ನು ಮಾಡಲಾಗುತ್ತಿದೆ. ಪ್ರತಿದಿನ ಮಧ್ಯಾಹ್ನ 1 ಗಂಟೆಯಿಂದ 3 ಗಂಟೆವರೆಗೆ ಅನ್ನದಾನ ಸೇವೆ ನಡೆಯಲಿದೆ ಎಂದರು. ಅನ್ನದಾನಕ್ಕೆ ಬೇಕಾಗುವ ರೇಷನ್ ಸಾಮಗ್ರಿಗಳನ್ನು ಮುಂಚಿಕೊಂಡ ನರಸಿಂಹಲು ಅವರು ನೀಡಿದ್ದು, ಪುಂಡ್ಲ ರಾಜೇಂದ್ರ ರೆಡ್ಡಿ ಅವರು ಅನ್ನದಾನಕ್ಕೆ ಬೇಕಾಗುವ ಅಕ್ಕಿಯನ್ನು ನೀಡುತ್ತಿದ್ದು, ತರಕಾರಿ ಸಾಮಗ್ರಿಗಳನ್ನು ಎಂಕೋಬರಾವ್ ಅವರು ನೀಡಿ ಅನ್ನದಾನ ಸೇವೆಗೆ ಸಹಕರಿಸಿದ್ದಾರೆ. ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಮಾಲಾಧಾರಿಗಳು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ಅದೇ ನಿಟ್ಟಿನಲ್ಲಿ ಈ ವರ್ಷವೂ ಕೂಡ ನವೆಂಬರ್ ಇದೇ ತಿಂಗಳು 17ನೇ ತಾರೀಕು ಪ್ರಾರಂಭವಾಗಿ ಜನವರಿ 5ನೇ ತಾರೀಕು 2026 ಇಸ್ವಿಯಲ್ಲಿ ಮುಕ್ತಾಯಗೊಳಿಸಿದ್ದು ಸುಮಾರು 50 ದಿನ 49-50 ದಿನಗಳ ಕಾಲ ಎಲ್ಲ ಅಯ್ಯಪ್ಪ ಸ್ವಾಮಿ ದೀಕ್ಷಾರ್ಥಿಗಳು ಅನ್ನದಾಸೋಹ ಕಾರ್ಯಕ್ರಮ ನಡೆಯುತ್ತದೆ. ಇದರಲ್ಲಿ ನಾವು ಒಂದು ಸಮಯ ಪಾಲನೆ ಕೂಡ ಇರುತ್ತೆ. ಪ್ರತಿ ದಿವಸ 1 ಗಂಟೆಯಿಂದ 3 ಗಂಟೆ ಒಳಗಾಗಿ ಎಲ್ಲ ದೀಕ್ಷಾರ್ಥಿಗಳಿಗೆ ನಾವು ಅನ್ನದಾನ ಕಾರ್ಯಕ್ರಮ ಸತತವಾಗಿ ಯಶಸ್ವಿಯಾಗಿ ಮಾಡ್ತಾ ಬರ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಏನು ಈ ಉದಯನಗರದಲ್ಲಿರುವಂತಹ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಈ ಒಂದು 12ರಿಂದ 5ನೇ ತಾರೀಕು ಜನವರಿವರೆಗೂ ಮಾಡುವ ಕಾರ್ಯಕ್ರಮದಲ್ಲಿ ನಮಗೆ ಮಂಚುಕೊಂಡ ನರಸಿಂಹಲು ಸ್ವಾಮಿ ಅಂತ ಅವರು ಮಹಾದಾನಿಗಳಾಗಿ ಏನು ಈ ವ್ಯವಸ್ಥೆಗೆ ಬೇಕಾಗುವಂಥ ಎಲ್ಲ ರೇಷನ್ ವ್ಯವಸ್ಥೆಯನ್ನು ಅವರೇ ಒದಗಿಸಿಕೊಡ್ತಾರೆ. ಅದೇ ರೀತಿ ಈ ಅಕ್ಕಿ ಧಾನ್ಯವನ್ನು ಕೂಡ ಅನ್ನದಾನ ಕಾರ್ಯಕ್ರಮಕ್ಕೆ ಪ್ರಾರಂಭದಿಂದ ಮುಕ್ತಾಯವರೆಗೂ ಎಷ್ಟು ಬೇಕಾಗುತ್ತೋ ಅಷ್ಟು ಕೂಡ ಪುಂಡ್ಲ ರಾಜೇಂದ್ರ ರೆಡ್ಡಿ ಅವರು ಕೂಡ ಒದಗಿಸಿಕೊಡ್ತಾರೆ. ಅಂದರೆ ಇವರಿಬ್ಬರು ಮಹಾದಾನಿಗಳಾಗಿ, ಒಬ್ಬರು ಮಂಚುಕೊಂಡ ನರಸಿಂಹಸ್ವಾಮಿ ರೇಷನ್ನು,
ಮತ್ತೆ ಪುಂಡರಾಜೇಂದ್ರ ಸ್ವಾಮಿ ಅವರು ಹಾಕಿದ್ದಾರೆ. ವೆಂಕೋಬರಾವ್ ಸ್ವಾಮಿ ಈ ವರ್ಷ ಈ ವೆಜಿಟೇಬಲ್ಸ್ ಅಂದರೆ ತರಕಾರಿಗಳನ್ನು ಈ 40-50 ದಿವಸಗಳಲ್ಲಿ ಎಷ್ಟಾಗ್ತದೋ ಅಷ್ಟು ನಾನು ಶಾಶ್ವತ ಸೇವೆಯನ್ನು ಮಾಡೋದಕ್ಕೆ ಇಚ್ಛೆ ಪಡ್ತೀನಿ ಅಂತ ಅವರು ಮುಂದೆ ಬಂದಿದ್ದಾರೆ. ಈ ಎಲ್ಲ ಮಹಾದಾನಿಗಳಿಗೆ ಅಯ್ಯಪ್ಪ ಸ್ವಾಮಿ ಆಯುಧಾರ ಕಷ್ಟೇಶ್ವರ ಕೊಟ್ಟು ಇನ್ನು ಮುಂದೆ ಕೂಡ ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ನಾವು ನಮ್ಮ ಮುಖಾಂತರ ಕೇಳ್ಕೊತಾ ಇದ್ದೀವಿ. ಅದೇ ರೀತಿ ಈ ಅನ್ನದಾನ ಕಾರ್ಯಕ್ರಮ ಸತತವಾಗಿ ನಾವೇನು 25, ಯಾಕಂದರೆ ಈ ಸಲ ಪ್ರತ್ಯೇಕವಾಗಿ ಎಲ್ಲರಿಗೂ ತಿಳಿಸಬೇಕನ್ನೋ ಉದ್ದೇಶ ಏನಪ್ಪ ಅಂದರೆ ಈ ಸಲ 25ನೇ ವರ್ಷ ಆಗಿರೋದ್ರಿಂದ ರಜತ ಮಹೋತ್ಸವವಾಗಿ ಇನ್ನು ಬರುವಂತಹ ದಿನಮಾನಗಳಲ್ಲಿ ಇನ್ನು ಹೆಚ್ಚು ಸೇವೆ ಅಯ್ಯಪ್ಪ ಸ್ವಾಮಿ ದೀಕ್ಷಾರ್ಥಿಗಳಿಗೆ ನೀಡಬೇಕು ಅನ್ನೋ ಒಂದು ಸದುದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಹಮ್ಮಿಕೊಂಡಿದ್ದೀವಿ. ಇದು ಸಮಸ್ತ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳಲ್ಲಿ ಮಾಲಾ ದೀಕ್ಷಾರ್ಥಿಗಳಿರ್ತಾರೆ ಅಥವಾ ಮಾಲಾ ಹಾಕಿದವರು ಮತ್ತು ಆಗಲಾದವರು ಕೂಡ ಈ ಸೇವೆಯಲ್ಲಿ ಭಾಗವಹಿಸಿ ತನುಮನದಿಂದ ಅಯ್ಯಪ್ಪ ಸ್ವಾಮಿಗೆ ಸೇವೆಯನ್ನು ಕೈಗೊಂಡು ಇದರಲ್ಲಿ ಭಾಗವಹಿಸಿ ಎಲ್ಲರೂ ತಮ್ಮ ಸೇವೆಯನ್ನು ಪಾಲ್ದಾರಾಗಿ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷ ಯಶಸ್ವಿ ಮಾಡ್ತಾ ಬರ್ತಾ ಇದ್ದಾರೆ. ಅವ್ರಿಗೆಲ್ಲ ಕೂಡ ಮುಂದಿನ ದಿನಮಾನಗಳಲ್ಲಿ ಎಲ್ಲರೂ ಬರಬೇಕು, ಎಲ್ಲ ಬಂದು ಇದು ಮಾಡಬೇಕು ಅಂತ ನಾವು ತಿಳ್ಕೊತಾ ಇದ್ವಿ. ಅದೇ ರೀತಿ ಈ ಒಂದು ಪತ್ರಿಕಾ ಪ್ರಕಟಣೆಯಿಂದ ಯಾರ್ಯಾರಿಗೆ ಯಾವ ದಿನಾಂಕ ಅನ್ನೋದು ಕೆಲವರು ಊರಿನಲ್ಲಿ ಬಂದಿರೋರು, ಯಾಕಂದರೆ ಬೇರೆ ಊರುಗಳಿಂದ ಎಲ್ಲ ಬರ್ತಾರೆ, ಅವರಿಗೆ ಯಾವ ದಿನ ಪ್ರಾರಂಭ ಆಗಿರೋದನ್ನು ಕೂಡ ತಿಳಿಯೋದಾಗಿಲ್ಲ. ಆ ಕಾರಣಕ್ಕೆ ನಾವು ಈ ಒಂದು ರಜತ ಮಹೋತ್ಸವ ಅಂಗವಾಗಿ ಈ ಪತ್ರಿಕಾ ಪ್ರಕಟಣೆಯನ್ನು ನೀಡಲಾಗ್ತಾ ಇದೆ. ಅದೇ ರೀತಿ ನಾವೊಂದು ನಿಮ್ಮ ಮುಖಾಂತರ ಒಂದು ವಿನಂತಿ ಏನು ಮಾಡ್ತಂತಂದರೆ ಯಾರೇ ಆಗಲಿ ಅಯ್ಯಪ್ಪ ಸ್ವಾಮಿ ಅನ್ನದಾನಕ್ಕೆ ಏನು ದೇಣಿಗೆ ಕೊಡ್ತಾರೆ ಅವರು ಕಂಪಲ್ಸರಿ ಆ ಅನ್ನದಾನ ಸೇವಾ ಸಮಿತಿ ಮುಖ್ಯಸ್ಥರಿಂದ ರಸೀದನ್ನು ಕೂಡ ಪಡಿಬೇಕು ಅಂತ ನಮ್ಮ ಮುಖಾಂತರ ನಾವು ಹೇಳ್ತಾ ಇದ್ದೀವಿ. ಯಾಕಂದರೆ ಈ ಸಂದರ್ಭದಲ್ಲಿ ವೇಣುಗೋಪಾಲ್, ವೆಂಕೋಬರಾವ್, ಸೂರ್ಯನಾರಾಯಣ, ಗಡ್ಡಂ ಸುರೇಶ್, ಶರಣಪ್ಪ, ಶ್ರೀನಿವಾಸ್, ಪುಂಡ್ಲ ರಾಜೇಂದ್ರ ರೆಡ್ಡಿ, ಮಹೇಶ್ ಸೇರಿದಂತೆ ಅನೇಕರಿದ್ದರು. ಜಿಲ್ಲೆಯ ದೇದುರ್ಗ ತಾಲೂಕಿನ ಜಾಲಹಳ್ಳಿ ಗ್ರಾಮದ ವಾರ್ಡ್ ನಂಬರ್ 28ರ ಅಂಗನವಾಡಿ ಕೇಂದ್ರ ಒಂದರಲ್ಲಿ ಕಳೆದ 30 ತಿಂಗಳಿನಿಂದ ಅಡುಗೆ ಸಹಾಯಕಿಯಾಗಿ ಕೆಲಸ ಮಾಡಿಕೊಂಡು ಇದೀಗ ಬೇರೆಯವರನ್ನು ಸಹಾಯಕಿ ಹುದ್ದೆಗೆ ನೇಮಕ ಮಾಡಲಾಗಿದೆ ಎಂದು ನರಸಮ್ಮ ತಮ್ಮ ಅಳಲನ್ನು ತೋಡಿಕೊಂಡರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಇಲಾಖೆಯಿಂದ ಸಂಬಳ ನೀಡಿರುವುದು ಹಾಗೂ ಸುಳ್ಳು ದಾಖಲೆಗಳ ಆಧಾರದ ಮೇಲೆ ಹೊಸದಾಗಿ ಸಹಾಯಕಿಯನ್ನು ನೇಮಕ ಮಾಡಿರುವ ಅಧಿಕಾರಿಗಳು ನನಗೆ ಮೋಸ ಮಾಡಿದ್ದಾರೆ. ಕೆಲಸ ಮಾಡಿಸಿಕೊಳ್ಳುವ ವೇಳೆ ನನ್ನನ್ನು ಸಹಾಯಕಿ ಹುದ್ದೆಗೆ ತೆಗೆದುಕೊಳ್ಳುತ್ತೇವೆ ಎಂದು ಹೇಳಿ ಅಲ್ಲಿನ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಅವರ ಪತಿ ಭರವಸೆ ನೀಡಿ ಇದೀಗ ತಮ್ಮ ಸಂಬಂಧಿಗೆ ಆ ಹುದ್ದೆಯನ್ನು ನೀಡಿದ್ದಾರೆ ಎಂದು ಆರೋಪಿಸಿದರು. ಕಳೆದ 30 ತಿಂಗಳಿನಿಂದ ಅಂಗನವಾಡಿ ಕೇಂದ್ರದಲ್ಲಿ ಅಡುಗೆ ಸಹಾಯಕಿಯಾಗಿ ದುಡಿದಿದ್ದೇನೆ. ಶಿಕ್ಷಕಿ ಹಾಗೂ ಮೇಲ್ವಿಚಾರಕಿ ಹಾಗೂ ಸಿಡಿಪಿಒ ಅಧಿಕಾರಿಗಳು ಮುಂದಿನ ದಿನಗಳಲ್ಲಿ ನೇಮಕ ಮಾಡುತ್ತೇವೆ ಎಂದು ನಂಬಿಸಿ ಕೆಲಸ ಮಾಡಿಸಿಕೊಂಡರು. ಆದರೆ ಈಗ ಯಾವುದೇ ಪರಿಶೀಲನೆ ಇಲ್ಲದೆ ಸುಳ್ಳು ದಾಖಲೆ ಆಧಾರದಲ್ಲಿ ಮತ್ತೊಬ್ಬರನ್ನು ನೇಮಕ ಮಾಡಿಕೊಂಡಿದ್ದಾರೆ. ನನಗೆ ಸಂಬಳ ನೀಡದೆ ಮೋಸ ಮಾಡಿದ್ದಾರೆ ಎಂದು ವಿಷಾದಿಸಿದರು. ಕೆಲಸ ಮಾಡಿದ ಸಾಕ್ಷಿಯಾಗಿ GPS ಫೋಟೋ, ಶಿಕ್ಷಕಿಯ ಲೈವ್ ಲೊಕೇಶನ್ ಫೋಟೋಗಳು ಹಾಗೂ ಕೇಂದ್ರದಲ್ಲಿ ಕೆಲಸ ನಿರ್ವಹಿಸಿದ ಲಿಖಿತ ಹಿಂಬರಹಗಳೆಲ್ಲ ಇಲಾಖೆಯಲ್ಲಿವೆ. ಅಷ್ಟೇ ಅಲ್ಲ, ಸಾಕ್ಷಿ ಇದ್ದರೂ ಅಧಿಕಾರಿಗಳು ನಮಗೂ ಇದರೊಂದಿಗೆ ಸಂಬಂಧ ಇಲ್ಲ ಎನ್ನುವಂತೆ ವರ್ತಿಸುತ್ತಿದ್ದಾರೆ. ಇದು ಬಡ ಮಹಿಳೆಯ ಶ್ರಮದ ಮೇಲಿನ ಅನ್ಯಾಯ ಎಂದು ಆರೋಪಿಸಿದರು. ಇದೇ ವೇಳೆ DYFI ಸಂಘಟನೆಯ ಸಂಚಾಲಕ ಮಹಾಲಿಂಗ ಮಾತನಾಡಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಈ ಕುರಿತು ತಕ್ಷಣ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಂಡು ನ್ಯಾಯ ಒದಗಿಸಬೇಕು. ಕಳೆದ 10 ದಿನಗಳಿಂದ ಶಾಂತಿಯುತ ಧರಣಿ ಸತ್ಯಾಗ್ರಹ ನಡೆಸುತ್ತಿದ್ದರೂ ಅಧಿಕಾರಿಗಳು ಯಾವುದೇ ಸ್ಪಂದನೆ ನೀಡಿಲ್ಲ. ಹೀಗಾಗಿ ನವೆಂಬರ್ 14ರಿಂದ ಅಂಗನವಾಡಿ ಕೇಂದ್ರದ ಮುಂದೆ ಉಪವಾಸ ಸತ್ಯಾಗ್ರಹ ನಡೆಸಲಾಗುವುದು ಎಂದು ಎಚ್ಚರಿಸಿದರು. ಅಲ್ಲಿ 14 ತಿಂಗಳು ಮಾಡಿದ್ರು ಎಲ್ಲರೂ. ಒಬ್ಬ ಗಂಡ ಸುತ್ತಕ್ಕಿಗೆ ಆದಿತ್ಯ ಐತ್ರಿ. ಆದಿತ್ಯ ಆಗೋಣ ಗಂಡ ಸುತ್ತಕ್ಕಿಗೆ ಆದಿತ್ಯ ಐತೆ ಅಂತಂದು ಹೇಳಿದ್ರೆ ಬಂದೀವಿ. ಅಲ್ಲಿ ಒಬ್ಬ ಟೀಚರಿ ಅವ್ರ ಗಂಡರಿ ಅಕೌಂಟ್ ಟೀಚರಿ ಮಲೈತ ಅಂತ ಆಗಿದೆ. ಅಕ್ಕ ಸಿಟಿ ಆಫೀಸ್ನಾಗ ಕೆಲಸ ಮಾಡ್ತಾಯಿದ್ದೆ. ಅಕ್ಕ ಹೇಳಿದ್ನಲ್ಲಿ ನಿನಗೆಲ್ಲ ಮಾಡಿಸ್ಕೊಡ್ತೀನಪ್ಪ, ನೀನೇನು ಇದು ಮಾಡಬೇಡ. ಅಲ್ಲಿ 1ನೇ ಕೇಂದ್ರದಾಗ ಖಾಲಿ ಆಗ್ಯಾನೋಡು, ರಿಟೈರ್ಮೆಂಟ್ ಆಗ್ಯಾನೋಡು, ಅಲ್ಲಿ ದಿನ ಓದ್ತೀನಿ. ನಾ ಎಲ್ಬರ್ ಕೆಲಸ ಮಾಡ್ತಿದ್ದೆ ಅಲ್ಲಿ. ಈಗ ಅವ್ರು ಬೇರೆಯವ್ರು ಬಂದರು. ನಮ್ಮ ಟೀಚರ್ ಕರೆದಿದ್ರು. ಒಬ್ಬ ಗಂಡ ತಿಂಗ ಕೊಡ್ತೀನಿ. 14 ತಿಂಗಳು 30 ತಿಂಗಳು ಬರ್ತೀನಿ. ಟೀಚರ್ ಸುನೀತಾ ಟೀಚರ್ ಫಸ್ಟ್
ಆದಿತ್ಯ ಆಯ್ತು. ಆಕಿಗೆ ಆದಿತ್ಯ ಆಗೋಣ ಅಕ್ಕನ ಟೀಚರ್ ಗಂಡ ನಮ್ಗೆ ಸಿಡಿ ಆಫೀಸ್ನಾಗ ಕೆಲಸ ಮಾಡ್ತಾವ, ಭರವಸೆ ಕೊಟ್ಟಿದ್ನಾಗ ಅಲ್ಲಿ ಮಾಡಮ್ಮ, ಅಲ್ಲಿ ಒಬ್ಬ ರಿಟೈರ್ಮೆಂಟ್ ಆಯ್ತು ನೋಡೋದಕ್ಕೆ ಅಲ್ಲಿ ಮಾಡ, ಅಲ್ಲಿ ನಿಮ್ಗೆ ಆಗ್ಬೋದು ಅಂತ ಭರವಸೆ ಕೊಟ್ಟಿದ್ದೆ. ಅದು ಕೇಳಿದ್ರಿ ಗೌರ್ಮೆಂಟ್ನಲ್ಲಿ ಏನು ಬರಲ್ಲ, ನೀನು ಮಾಡು, ನೀನು ಮಾಡ್ಬೋದು. ಎಸ್ ಬಂದ ವಿಸಿಟ್ ಕೊಡಕ್ ಬಂದ ಸೂಪರ್ವೈಸರ್ ಬಂದ್ರಿ ಏನಂದ್ರು, ಸಂಬಳ ಏನ್ ಬರಲ್ಲ ನೋಡಮ್ಮ, ಸಂಬಳ ಏನ್ ಬರಲ್ಲ ಗೌರ್ಮೆಂಟ್ ಆಗಲ್ಲ ಅಂತ ಹೇಳಿದ್ರೆ ನಾನು ಹೋಗಿ ಬಿಡ್ತಿದ್ನ ಇಲ್ಲಿ. ಕೆಲಸ ಆಗ್ಬೋದು, ಆಗ್ತದ ನೀನ್ ಆನ್ಲೈನ್ ಮೂಲಕ ಆತು ನಿನಗೆ ಎಷ್ಟೊತ್ತಿದ್ರೆ ಆಗ್ತದ ಮಾಡ್ಕೊಂಡು 1,000 ರೂಪಾಯಿ ತಗೊಂಡ್ರಿ. ಯಾರೇ ಅಕ್ಕಂ ಟೀಚರ್ ಗಂಡರಿ 50,000 ರೂಪಾಯಿ ತಗೊಂಡು ಏನ್ ಮಾಡ್ಯಾರ, ಒಂದು ತವ್ರ ಮನೆಗೆ ಹೋಗಿ ಅಂದ್ರೆ ಇಷ್ಟು ತಿಂಗಳ ಕಾಲ ಇಲ್ಲಿ ಕೆಲಸ ಮಾಡ್ಯಾರೋ ನಾವು ಈ ಸಂಬಳ ಕೊಟ್ಟಿಲ್ಲ ಹಿಂಬಾರ ಐತಿ. ಮತ್ತೆ ಇವ್ರು ಪ್ರತಿ ಸತಿ ಇವರು ಅಲ್ಲಿ ಭಾಗವಹಿಸಿದಾಗ ಅಲ್ಲಿ ಸೂಪರ್ವೈಸರ್ ಡೈಲಿ ವಿಸಿಟ್ ಕೊಟ್ಟಾಗ GPS ಫೋಟೋ ತಗೊಂಡ ಸರ್. GPS ಫೋಟೋದಲ್ಲಿ ಅದರ ಅಟ್ಯಾಚ್ಮೆಂಟ್ ಕೊಟ್ಟಿದ್ರು ನಾವು, ಅದೊಂದು ಸಾಕ್ಷಿ ಸರ್. ಮತ್ತೆ ಡೈಲಿ ಇವರು ಅಲ್ಲಿ ಬರೋಂಥ ದಾಸ್ತಾನುಗಳನ್ನ ಇವರೇ ಇಳಿಸ್ಕೊಂಡು ಇವರೇ ಸೈನ್ ಮಾಡಿ ಕೊಟ್ಟದಂತ ಪುರಾವೆಗಳನ್ನ ಅದಾವ ಸರ್, ಅದರ ಅಟ್ಯಾಚ್ಮೆಂಟ್ ಕೊಡಿ ಸರ್. ಮತ್ತೆ ಅದಾದ್ಮೇಲೆ ನೀವು ಅಪ್ಲಿಕೇಶನ್ ಹಾಕಿ, ಮುಂದಿನ ದಿನಗಳಲ್ಲಿ ಈ ಜಾಗಕ್ಕೆ ಯಾರು ಬರಲ್ಲ, ನಿಮ್ಮನ್ನೇ ಮಾಡಿಸ್ಕೊಡ್ಬೇಕು ಕಂಪಲ್ಸರಿಯಾಗಿ ಮಾಡಿ ನೀವು ಅನ್ನೋದೊಂದು ಭರವಸೆ ಕೊಟ್ಟದಕ್ಕೆ ಈಗ ಸಂಬಳ ಎದಕ್ಕೆ ದುಡ್ಡು ಅಂತಂದ್ರೆ ನಾನು ಮುಂದೊಂದು ದಿನ ಪರ್ಮನೆಂಟ್ ಆಗೋದನ್ನ ಕಾರಣಕ್ಕೆ ದುಡ್ಡು ಸರ್. ಈಗ ಏಕಾಏಕಿ ಸರ್, ಈಗೇನು ಇವ್ರಿಗೆ ಏನು ಭರವಸೆ ಕೊಟ್ಟಿದ್ರು ಸರ್ ಹೊರಗಿನ ಖಾಸಗಿ ವ್ಯಕ್ತಿ, ಆಕಿನ ಸೊಸೈಟಿನಲ್ಲಿ ಅಪಾಯಿಂಟ್ ಮಾಡಿ, ಮತ್ತೆ ಆಕಿನ ಎಲ್ಲ ಡಾಕ್ಯುಮೆಂಟ್ ಬೇಕದ ಸರ್, ಇಲ್ಲಿ ನಾವು ಕೊಡ್ತೀವಿ ಸರ್, ನಮ್ಮ ಹತ್ರ ಅದ ಸರ್. ಈಗ ವರ್ಗಾವಣೆ ಪ್ರಮಾಣ ಪತ್ರ, SSLC ಮಾರ್ಕ್ಸ್ ಕಾರ್ಡ್ ಆಗಿ ಅವ್ರಿಗೆ ಅಪಾಯಿಂಟ್ ಲೆಟರ್ ಕೊಟ್ಟೆ ಒಂದು ತಿಂಗಳು ಆಗಿದೆ ಸರ್. ಈರಮ್ಮ ಆಕೆ ನಾ ಜಾಗದಾಗ ಅಪಾಯಿಂಟ್ ಮಾಡಿದ್ದಕ್ಕೆ ಈಗಿನ ಏಕಾಏಕಿ ತೆಗೆದಾಕೆ ಸರ್, ತೆಗೆದಾಕಿ ಈಗ ಸಂಬಳವೂ ಇಲ್ಲ, ಮತ್ತೆ ನಮಗೆ ಇಲಾಖೆಗೆ ಸಂಬಂಧನೇ ಇಲ್ಲ ಅನ್ನೋ ರೀತಿಲಿ ಈಗ ಅಧಿಕಾರಿಗಳು ವರ್ತನೆ ಮಾಡುತ್ತಾರೆ ಸರ್. ಹಾಗಾಗಿ ನಾವು 10 ದಿನಗಳಿಂದ ಹೋರಾಟ ಕೂತೀವಿ ಸರ್. ಅದು ಇಲಾಖೆಯಿಂದನೇ ಆಗಿದೆ ಸರ್. ಇಲಾಖೆಯಲ್ಲಿರುವಂತ ಅಧಿಕಾರಿಗಳ ಮೇಲೆ ಕ್ರಮ ಆಗುತ್ತೆ ಸರ್. ಯಾಕಂದ್ರೆ ಈಗ ಮೌಖಿಕವಾಗಿ ನೌಕರಿ ಕೊಡ್ತೀವಿ, ಈಗ ಭರವಸೆ ನೀಡಿದದಕ್ಕೆ ನೌಕರಿ ಅಂತ ಆಸೆ ಹುಟ್ಟಿಸಿದಕ್ಕೆ ಅದು ಸಂಬಳ ಇಲ್ಲ ಸರ್. ಆ ರೀತಿ ಅನ್ಯಾಯ ಆ ಹಂತದಾಗ ಅಧಿಕಾರಿಗಳು ಅವ್ರ ಕೆಲಸ ಏನಂತ ಕೇಳ್ತಿರೋದು. ಇವತ್ತು 30 ತಿಂಗಳು ಇವತ್ತು ಒಬ್ಬ ಮಹಿಳೆನ, ದಲಿತ ಮಹಿಳೆನ ದುಡಿಸಲಿಕ್ಕೆ ಏಕಾಏಕಿ ಕಿತ್ತಾಕ್ತಾರ, ಇಲ್ಲ ಬೇರೆ ಇದು ಮಾಡ್ತಾರಂದ್ರೆ ಒಬ್ಬ ಮತ್ತು ಮೀಸಲು ಕ್ಷೇತ್ರ ಮತ್ತು ಒಬ್ಬ ಮಹಿಳೆ ಶಾಸಕಿ ಆ ಭಾಗದಾಗ ಇರೋದ್ರಿಂದ ಇಂಥ ಮಹಿಳೆಯರಿಗೆ ಇವತ್ತು ಅನ್ಯಾಯ ಆಗ್ತಿದೆ. ಶಾಸಕರು ಗಮನಕ್ಕೆ ತಂದಿದೆ, ಮಾತಾಡ್ತಾ ಅಂತ ಹೇಳಿದ್ದಾರೆ. ಬಟ್ ನಾವೇನು ಕೇಳ್ತಾರೆ, ಒಬ್ಬ ನೊಂದ ಮಹಿಳೆ, ದಲಿತ ಮಹಿಳೆಗೆ ನ್ಯಾಯ ಸಿಗಬೇಕು. ಈ ಏಕೈಕ ಇದೇ ರೀತಿ ಸುಮಾರು ಇಲಾಖೆಯಲ್ಲಿ ಸುಮಾರು ಇದೆ. ಅವ್ರ ಇಲಾಖೆ ಸತ್ಯಾಗ್ರಹ ಡಿಎಫ್ಐ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದೀವಿ. ಈ ಸಂದರ್ಭದಲ್ಲಿ ರಾಜು ನಾಯಕ್, ರಿಯಾಜ್, ಮುಕ್ತಂ ಪಾಷಾ, ಎಂಕಮ್ಮ ಸೇರಿದಂತೆ ಅನೇಕರಿದ್ದರು. ಈಗ ಜಾಹೀರಾತು. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, Paramount Electricals, dealers in all kinds of electrical goods, fans and LED products. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2,000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ LED ಪ್ರಾಡಕ್ಟ್ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲ್ಯಾಕ್, ವಿಗಾರ್ಡ್, ವಿಪ್ರೋ, ಫೆಲಿಕ್ಯಾಬ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770.
ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel Furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜ್ಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಸಂಚು ರೂಪಿಸಿ ಆಸ್ತಿಯನ್ನು ಕಬಳಿಸಲು ಪ್ರಯತ್ನಿಸುತ್ತಿರುವ ಲಕ್ಷ್ಮಿ ಎಂಬುವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ನವೀನ್ ಕುಮಾರ್ ಆರೋಪಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ನನ್ನ ಹೆಂಡತಿ ಎಂದು ಹೇಳಿಕೊಂಡು ಲಕ್ಷ್ಮಿ ಎಂಬ ಮಹಿಳೆ ಸುಳ್ಳು ದಾಖಲೆಗಳನ್ನು ನೀಡಿ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿ ಇದೀಗ ನನ್ನ 14.75 ಲಕ್ಷ ಮೌಲ್ಯದ ಆಸ್ತಿಯನ್ನು ಕಬಳಿಸಲು ಹೊರಟಿದ್ದು ಮನೆಯ ಬಾಗಿಲು ಮುರಿದು ಆಸ್ತಿ ಕಬಳಿಸಿದ್ದಾರೆ ಎಂದರು. ಅಕ್ರಮವಾಗಿ ನಕಲಿ ದಾಖಲೆಗಳನ್ನು ಬಳಸಿಕೊಂಡು ಆಸ್ತಿಯನ್ನು ಕಬಳಿಸಲು ಹೊರಟಿರುವ ಕುರಿತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದು, ಅಕ್ರಮವಾಗಿ ನನ್ನನ್ನು ಮಹಿಳಾ ಠಾಣೆಗೆ ಕರೆದುಕೊಂಡು ಹೋಗಿ ಒತ್ತಾಯದಿಂದ ಬಿಳಿ ಹಾಳೆಯ ಮೇಲೆ ಸಹಿ ಮಾಡಿಸಿಕೊಂಡಿದ್ದಾರೆ ಮತ್ತು ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಎಂದು ಆರೋಪಿಸಿದರು. ಆಸ್ತಿಗೋಸ್ಕರ ಸುಳ್ಳು ಹೇಳ್ತಿ ಏನಂದರೆ ಅಕ್ಕಿ ನಂಗೆ ನನ್ನ ಆಸ್ತಿ ಬೇಕಂತ ನಮ್ಮ ಅಜ್ಜಿ ಆಸ್ತಿ ಕೊಟ್ಟಿದ್ರು ನನಗೆ. ನಮ್ಮ ಅಜ್ಜಿ ನನ್ನ ಹೆಸರು ಮೇಲೆ ಮಾಡಿದ್ರು. ಅದು ತಿಳ್ಕೊಳಕ್ಕೆ ಅದು ಆಸ್ತಿ ಮಾಡಿದ್ದೆ. ಆಸ್ತಿ ಮಾಡಿ ಮತ್ತೆ ಇನ್ನೂ ಬೇರೆ ಮನೆ ತಗೊಂಡೆ, ಬಾಬು ಅಂತ ಅಲ್ಲಿ ಅವ್ರಿಗೆ ಮಾಡಿದ್ದೆ ನಾನು ಆಸ್ತಿ. ಅಲ್ಲಿಂದ ಮತ್ತೆ ತಿಮ್ಮರೆಡ್ಡಿ ಅಂತ ಅಲ್ಲಿ ತಗೊಂಡೆ. 14,75,000 ರೂಪಾಯಿ ನಾನು ಮಾರಿದ್ದೆ, ತಗೊಂಡಿದ್ದೆ ನಾನು. ಅವ್ರಿಗೆ ಮಾರಿ ಈ ಕಡೆ ಮತ್ತೆ ತಗೊಂಡೆ ನಾನು. ಅವ್ರು ಅಕ್ಕಿ ಕೊಟ್ಟಿದ್ದು 70,000 ರೂಪಾಯಿ ಕೊಟ್ಟಿದ್ದು. ಇವಾಗ ಎಲ್ಲ ಮನೆ ಬೇಕಂತಂದು ಅಕ್ಕಿ ಇದು ಮಾಡೋದು. ಡೈವರ್ಸ್ ಆಗ್ಯದ, ಎಲ್ಲ ಆಗ್ಯದ ಸರ್. ಆದರೆ ಆ ಮನೆ ಬೇಕಂತ ಮೇಂಟೆನೆನ್ಸ್ ಆಗ್ತದೆ. ಕೇಸ್ಗಳೆಲ್ಲ ಕೇಸ್ಗೆ ಆಗ್ತದೆ. ಮೊನ್ನೆ 11ನೇ ತಾರೀಕು ಮಳೆ ಠಾಣೆದಾಗ PSI ಅವರೆಲ್ಲ ಸೇರಿ ರಾತ್ರಿ ನಾನು ಮಲ್ಕೊಂಡಿದ್ದೆ ಮಲ್ಕೊಂಡಿದ್ದಾಗ ಕರ್ಕೊಂಡು ಹೋಗಿ ಬಲವಂತವಾಗಿ ಹೊಡೆದು ಅದು ಸೈನ್ ಮಾಡಬೇಕಂತಂದು ಇದು ಮಾಡಿದ್ರು. ಆ ಸೈನ್ ಏನೆಲ್ಲ ಮಾಡಿಸ್ಕೊಂಡು ಅದಕ್ಕೆ 12ನೇ ತಾರೀಕು ನಿನ್ನೆ ಹೋಗಿ ಇವರು PSIನೇ ಇವರು ಹೋಗಿ ಅವ್ರಿಗೆ ಸಪೋರ್ಟ್ ಮಾಡಿ ಬೀಗ ಹೊಡೆದು ಮನೆ ಎತ್ತು. ಇವಾಗ ನನಗೆ ಆಸ್ತಿಗೆ ನನಗೆ ನ್ಯಾಯ ಕೊಡಬೇಕು. ಯಾರು ಎಲ್ಲ ಕಡೆ SP ಅವ್ರಿಗೆ ಕೊಟ್ಟಿನಿ, ಇಲ್ಲಿ ಸದರ ಬಜಾರು, ಮಾರ್ಕೆಟ್ ಯಾರ್ಡು, ಇಲ್ಲಿ ವೆಸ್ಟು ಎಲ್ಲ ಪೊಲೀಸ್ ಸ್ಟೇಷನಿಗೆ ನಾನು ಕಂಪ್ಲೇಂಟ್ ಕೊಟ್ಟರೆ ಯಾರು ಕ್ರಮನೇ ತಗೊಂಡಿಲ್ಲ. ಬರೇ ಹೊಡಿತಾರೆ. ನಾನು ಇಲ್ಲಿ DC ಮನೆ ಹಿಂದ ಅಲ್ಲಿ ಮಲಗ್ತೀನಿ ನಾನು ಫುಟ್ಪಾತಲ್ಲಿ. ಇವಾಗ
ನಾನು ಹೊರ ಹಾಕಿದ್ದಾರೆ ಒಂದು 3 ಲಕ್ಷ ರೂಪಾಯಿ ನಾನು ಈ ಕೇಸಿಗೆ ಎಲ್ಲ ನಾನು ಚಂದ್ರಕಾಂತ್ ಅಂತ ಅವರು ಅಡ್ವೊಕೇಟ್ ಥರ ನಾನು ಸಾಲ ಮಾಡಿದ್ದೀನಿ ಈ ಕೇಸಿಗೆ ಸರ್. ಇವಾಗ ಪೊಲೀಸ್ ಅವರು ಯಾರು ಸಪೋರ್ಟೇ ಮಾಡಿಲ್ಲ ಸರ್. ಎಷ್ಟು ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಅವ್ರು ಏನು ಆಕ್ಷನ್ ತಗೊಂಡಿಲ್ಲ ಸರ್. ಈ ಸಂದರ್ಭದಲ್ಲಿ ಗಂಗಾಬಾಯಿ ರೇಣುಕಮ್ಮ ಇದ್ದರು. ನಗರದ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಿಲ್ಲಾ ಮಟ್ಟದ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಬಾಲಕ ಬಾಲಕಿಯರ ಮೇಲಾಟಗಳ ಕ್ರೀಡಾಕೂಟ ನಡೆದವು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಶಾಲಾ ಶಿಕ್ಷಣ ಇಲಾಖೆ, ಕ್ಷೇತ್ರ ಶಿಕ್ಷಣ ಇಲಾಖೆ ಹಾಗೂ ವಿಜ್ಞಾನ ಎಜುಕೇಷನ್ ಟ್ರಸ್ಟ್ ವತಿಯಿಂದ ಹಮ್ಮಿಕೊಂಡಿದ್ದ ಕ್ರೀಡಾಕೂಟದಲ್ಲಿ ಜಿಲ್ಲೆಯ ವಿವಿಧ ಶಾಲೆಗಳ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಭಾಗವಹಿಸಿ ತಮ್ಮ ಕ್ರೀಡಾ ಪ್ರತಿಭೆಯನ್ನು ಪ್ರದರ್ಶಿಸಿದರು. ಈ ಸಂದರ್ಭದಲ್ಲಿ ರಂಗಸ್ವಾಮಿ ಕೆ, ಕವಿಡಿಮಠ, ಪರಶುರಾಮ್, ಸೋಮಲಿಂಗಪ್ಪ, ಮಾರುತಿ, ಚಂದ್ರಶೇಖರ್, ಶಂಕರಪ್ಪ, ಎಂಕಪ್ಪ ಫಿರಂಗಿ ಸೇರಿದಂತೆ ಎಲ್ಲ ತಾಲೂಕು ದೈಹಿಕ ಶಿಕ್ಷಕರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶ. ನವೆಂಬರ್ 15ರಂದು ಮೆಗಾ ಆರೋಗ್ಯ ಶಿಬಿರ, ಕಾನೂನು ಸುರಕ್ಷತಾ ಕಾರ್ಯಕ್ರಮ, ನ್ಯಾಯಾಧೀಶ ಮಾರುತಿ ಬಗಾಡೆ. ನವೆಂಬರ್ 17ರಿಂದ ಜನವರಿ 5ರವರೆಗೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಅನ್ನದಾನ ಸೇವೆ, ಈಶ್ವರ್ ವಿಶ್ವಕರ್ಮ. ನಕಲಿ ದಾಖಲೆ ಸೃಷ್ಟಿಸಿ ಆಸ್ತಿ ಕಬಳಿಕೆ, ನವೀನ್ ಕುಮಾರ್ ಆರೋಪ. ಅಂಗನವಾಡಿ ಸಹಾಯಕಿ ಹುದ್ದೆ ಕೊಡಿಸುವುದಾಗಿ ದುಡಿಸಿಕೊಂಡು ಮೋಸ, ನರಸಮ್ಮ ಆರೋಪ. ಮತ್ತು ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆದ ಜಿಲ್ಲಾ ಮಟ್ಟದ ಬಾಲಕ ಬಾಲಕಿಯರ ಮೇಲಾಟಗಳು. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರು. ಭಾರತ್ ಫರ್ನಿಚರ್ಸ್, ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್, CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, Patel Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಇಲ್ಲಿಗೆ ವಾಸ್ತವ ಮುಕ್ತವಾಯಿತು. ಮುಂದಿನ ವಾಸ್ತವವನ್ನು ಮತ್ತೆ ಭೇಟಿಯಾಗೋಣ.